ಕಾವೇರಿ, ನೀನು ಹೇಳ್ತಾ ಇರೋದು ಒಗಟಾಗಿದೆ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನನ್ನ ಪರಿಸ್ಥಿತಿನೂ ಹಾಗೆ ಆಗಿದೆ. ನನಗೆ ಏನು ಅರ್ಥ ಆಗ್ತಾ ಇಲ್ಲ. ನಿಮ್ಗೇನು ಅರ್ಥ ಆಗುತ್ತೆ? ನಂಗೆ ತುಂಬಾ ತಲೆ ನೋವ್ತಾ ಇದೆ. ನಾನು ಹೋಗಿ ಮಲಗ್ತೀನಿ. ತಾಯಿ ವಿಷಯದಲ್ಲಿ ಕಾವೇರಿ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅನ್ಸುತ್ತೆ. ಮಾತ್ಗೂ 100 ಸಲ ಸರ್ ಅಂತ ಇದ್ದವಳ ಬಾಯಲ್ಲಿ ಈಗ 1 ಸಲನೂ ಆ ರೀತಿ ಬಂದಿಲ್ಲ. ಎಲ್ಲೋ ಒಂದ್ ಕಡೆ ಅವಳಿಗೆ ನನ್ನ ಮೇಲೆ ಬೇಜಾರಾಗಿದೆ ಅಂತ ಅನ್ಸುತ್ತೆ. ಕಾವೇರಿ ಮನಸ್ಸಿಗೆ ಇಷ್ಟೊಂದು ನೋವಾಗೋ ಹಾಗೆ ಅವ್ರ ತಾಯಿ ಏನು ಹೇಳಿರ್ಬೋದು? ಹೇಗಾದ್ರೂ ಮಾಡಿ ಮೊದಲು ಅಮ್ಮ ಮಗಳ ನಡುವಿನ ಸಂಬಂಧ ಸರಿ ಮಾಡಬೇಕು. ಆಗ ಕಾವೇರಿ ಎಂಥ ಚಾಲೆಂಜನ್ನು ಬೇಕಾದರೂ ಗೆಲ್ತಾಳೆ. ಆದಷ್ಟು ಬೇಗ ಸರಿ ಮಾಡ್ತೀನಿ. ಅಯ್ಯೋ ದೇವ್ರಿ, ಕಾವೇರಿ ರಾತ್ರಿ ಲೇಟಾಗಿ ಬಂದಿದ್ದಕ್ಕೆ ರಾತ್ರಿ ಎಸ್ಕೇಪ್ ಆದ್ವಿ. ಆದರೆ ರಾತ್ರಿ ಕಾವೇರಿ ಅಪ್ಪನಿಗೆ ಎಲ್ಲ ಸತ್ಯನೂ ಹೇಳ್ಬಿಟ್ಟಿದ್ರೆ ಈಗ ಅಪ್ಪ ಕರೆದು ಕೇಳಿದ್ರೆ ಏನು ಹೇಳೋದು, ಏನು ಮಾಡೋದು? ರೀ, ಏನಾಯ್ತ್ರಿ? ಯಾಕೆ ಒಳ್ಳೆ ಬಾಲ ಸುಟ್ ಬೆಕ್ಕಿನ ಥರ ಆ ಕಡೆ ಈ ಕಡೆ ಓಡಾಡ್ತಿದ್ದೀರಾ? ಏನಾಯ್ತು ಅಂತ ಕೇಳ್ತಿದ್ಯಲ್ಲೇ. ಕಾವೇರಿ ಏನಾದರೂ ಮೋನಿಕಾ ವಿಷಯನ ಅಪ್ಪನಿಗೆ ಹೇಳಿದಿದ್ರೆ ಇಷ್ಟೊತ್ತಿಗೆ ಮನೆಯಲ್ಲಿ ಅಪ್ಪನ ರುದ್ರ ತಾಂಡವ ನೋಡ್ಬೇಕಾಗಿತ್ತು ನಾವು. ಆಮೇಲೆ ಅಪ್ಪ ಕೋಪ ಮಾಡಿಕೊಂಡು ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರೆ ನಮ್ಮ ಕತೆ ಮುಗೀತು. ನೆನೆಸ್ಕೊಂಡ್ರೆ ಕೈ ಕಾಲೆಲ್ಲ ನಡಕ್ತಾ ಇದೆ ಕಣೆ. ಆ ರೀತಿ ಎಲ್ಲ ಏನೂ ಆಗಲ್ಲ ತೇಜು. ಮನೆಯಿಂದ ಆಚೆ ಹಾಕಿದ್ರೆ ಬೀದಿಗೆ ಬರೋದಕ್ಕೆ ನಾವೇನು ಕಾವೇರಿ ತರ ಬಿಕಾರಿಗಳಲ್ಲ. ನನಗೂ ಅರಮನೆ ಅಂತ ಮನೆ ಇದೆ, ಕಂಪನಿ ಇದೆ. ಎಲ್ರ ಮುಂದೆ ಇನ್ನು ರಾಯಲ್ ಆಗೇ ಬದುಕ್ತಿವೆ ಹೊರತು ಭಿಕ್ಷೆ ಬೇಡೋ ಅವಶ್ಯಕತೆ ಬರಲ್ಲ. ಸಂಬಂಧಗಳ ಬ್ಯಾರಿಕೇಡ್ನ ಬ್ರೇಕ್ ಮಾಡದೇ ಇರೋ ತನಕ ಅವ್ರಿಗೆ ಉಳಿಗಾಲ. ಅದನ್ನ ಬ್ರೇಕ್ ಮಾಡಬಾರ್ದು ಅಂತ ನಾನು ಇಲ್ಲಿ ತನಕ ಸುಮ್ಮನೆ ಇದ್ದೀನಿ. ಆದ್ರೆ ಈಗ ಅದನ್ನ ಅವರೇ ಬ್ರೇಕ್ ಮಾಡಿ ಅವ್ರ ಕೈಯಾರೆ ನಮ್ಮನ್ನ ಆಚೆ ಹಾಕಿದ್ರೆ ಯುದ್ಧ ಇನ್ನೂ ತೀಕ್ಷ್ಣವಾಗಿರುತ್ತೆ. ನಿಜವಾದ ಕುರುಕ್ಷೇತ್ರ ಆವಾಗ ಶುರುವಾಗುತ್ತೆ. ಹೇಳಿ ಮೇಡಮ್, ಏನಾಗಬೇಕಿತ್ತು? ಇನ್ಸ್ಪೆಕ್ಟರ್ನ ನೋಡ್ಬೇಕಿತ್ತು. ಇಷ್ಟು ಬೇಗ ಬಂದ್ರೆ ಎಲ್ಲಿ ಸಿಗ್ತಾರೆ ಅವರು? ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಈಗ ಕಾಯೋದಿದ್ರೆ ಕಾಯಿರಿ, ಇಲ್ಲ ಅಂದ್ರೆ ಆಮೇಲೆ ಬನ್ನಿ. ಇಲ್ಲ, ನಾನು ಇಲ್ಲೇ ಕಾಯ್ತೀನಿ. ಸರಿ, ಕೂತ್ಕೊಳ್ಳಿ ಮೇಡಮ್. ನೀವೇನು ಟೆನ್ಷನ್ ಆಗಬೇಡಿ. ನಿಮ್ ಜೊತೆ ನಾನಿದ್ದೀನಿ. ನನ್ನ ಹಿಂದೆ ನೀವು ನಿಂತಿರಿ ಸಾಕು. ಹಸೆ ಮನೆ ಮೇಲೆ ಸಪ್ತಪದಿ ತುಳಿಬೇಕಾದ್ರೆ ಮಾತ್ರ ನಿನ್ ಮುಂದೆ ಇದ್ದ ಕಣೆ. ನೀನು ಈ ಮನೆಗೆ ಒದ್ದು ಬಂದ ಮೇಲೆ ಇಲ್ಲಿ ತನಕ ನಿನ್ ಹಿಂದೆನೇ ಇದ್ದೀನಿ. ನಿನ್ನ ಫಾಲೋ ಮಾಡ್ತಾನೇ ಇದ್ದೀನಿ ಕಣೆ. ಹಾಗೆ ಇರಿ, ನಿಮ್ಗೂ ಅದೇ ಒಳ್ಳೇದು. ಮೇಡಮರ ತಮ್ಮನ್ನ ರಾಮ್ ಸರ್ ಕರಿಯಾಕತ್ತಾರ್ರಿ. ಅಯ್ಯೋ, ಏನದು? ಅಯ್ಯೋ, ಅಪ್ಪ ಕರೀತಾ ಇದ್ದಾರಾ? ಹಾಗಾದ್ರೆ ನಾನು ಏನು ಅನ್ಕೊಂಡೋ ಹಾಗೇ ಆಗತ್ತೆ ಇವಾಗ. ಸುಮ್ನಿರ್ರಿ. ಏನಕ್ಕೆ? ಅದೇ ರೀ, ಸಮಯ ಆತ್ ನೋಡ್ರಿ, ಉಪಹಾರ ಮಾಡಾಕ ಕರಿಯಾಕತ್ತಾರ್ರಿ. ಹೌದಾ? ನಾವ್ ಬರ್ತೀವಿ, ನೀನ್ ಹೊರಡು. ಆತ್ರಿ, ಲಗುನ ಬರ್ರಿ. ಅಡಿಗೆ ಹಾರ್ಕೊಂಡ್ ಹೊಕ್ಕತ್ರಿ. ರೀ, ಅವರು ತಿಂಡಿ ಕರಿಯಕ್ ಬಂದಿದಾರ ಅಷ್ಟೇ. ಅಷ್ಟಕ್ಕೆ ಹೆದರ್ಕೊಂಡು ಬಾಯಿಗೆ ಬಂದಂಗ್ ಬಡಬಡಾಯಿಸ್ತಿದಿರಲ್ರಿ. ಸಮಾಧಾನದಿಂದ ಯೋಚನೆ ಮಾಡಿ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕಾವೇರಿ ಇನ್ನು ಮಾವನ್ಗೆ ವಿಷಯ ಹೇಳಿಲ್ಲ, ಹೇಳೋದು ಇಲ್ಲ. ಇಲ್ಲಿವರೆಗೂ ಹೇಳಿಲ್ಲ. ತಿಂಡಿ ಕೂತಾಗ ಎಲ್ರ ಮುಂದೆ ಹೇಳಿದ್ರೆ ಏನೇ ಮಾಡೋದು? ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ ತೇಜು. ಅವಾಗಿಂದ ಏನೂ ಆಗಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ಅರ್ಥ ಮಾಡ್ಕೊಳ್ಳಿ. ನೋಡಿ, ನೀವು ಟೆನ್ಷನ್ ಆಗಿರೋದನ್ನ ಮಾವ ನೋಡಿ ಅದನ್ನ ಕೆದಕಿ ಕೇಳಿದ್ರೆ ಆಗ ಕಾವೇರಿ ಎಲ್ಲ ವಿಷಯನೂ ಬಾಯ್ ಬಿಟ್ಬಿಡ್ತಾಳೆ. ಅದಕ್ಕೆ ನಾವೇ ಹೊಣೆ ಆಗ್ಬೇಕಾಗತ್ತೆ. ದಯವಿಟ್ಟು ಟೆನ್ಷನ್ ಮಾಡ್ಕೊಳ್ದೆ ಏನು ಆಗಿಲ್ದೇ ಇರೋರ್ ತರ ನಾರ್ಮಲ್ ಆಗಿರಿ.